ಇದು ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡಿ ಮಾಡ್ತಾ ಇಲ್ಲ. ಇರೋ ಜಾಗದಲ್ಲೇ ಪ್ರಾರಂಭ ಮಾಡಬೇಕು ಅನ್ನೋ ಏನಿತ್ತು ಅದನ್ನು ಉಪಮುಖ್ಯಮಂತ್ರಿಗಳು ನಾಳೆ ಚಾಲನೆ ಮಾಡಿ ಒಂದು 5 ದಿವಸ ಮಾಡೋಣ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ನಾವು ಯಾವುದೇ ಥರದ ಸ್ಟ್ರಕ್ಚರ್ ಆಗಲಿ ಅಥವಾ ಇನ್ನೇನೇ ಪ್ರಿಪ್ರೇಷನ್ ಆಗಲಿ ಪರ್ಮನೆಂಟ್ ಇದನ್ನು ಮಾಡ್ದಲೆ ಇರೋ ಜಾಗದಲ್ಲಿ ಯಾವುದು ಉತ್ತಮವಾದ ಜಾಗ ಅಂತ ಆಯ್ಕೆ ಮಾಡಿ DCM ಅವರೇ ನಿನ್ನೆ ಹೋಗಿ ವಿಸಿಟ್ ಮಾಡಿ ಬಂದಿದ್ದಾರೆ. ಅಲ್ಲಿ ನಾಳೆ ಚಾಲನೆ. ಅದು ಕೋರ್ಟಲ್ಲಿ ಇದೆಯಲ್ಲ, ಕೋರ್ಟಲ್ಲಿ ತೀರ್ಮಾನ ಆದಮೇಲೆ ಅದನ್ನು ಮುಂದುವರಿಸಿ. ಕೋರ್ಟಲ್ಲಿ ತೀರ್ಮಾನ ಆದಮೇಲೆ ಮಾಡ್ತೀವಿ. ಥ್ಯಾಂಕ್ ಯು. ಈಗ ಸದ್ಯಕ್ಕೆ ನಮ್ಮ ಜಿಲ್ಲೆನಲ್ಲಿ ಎಲ್ಲ ತಾಲೂಕಿನವ್ರು ನಾಳೆ ಇನಾಗ್ರೇಷನ್ಗೆ ಶ್ರೀರಂಗಪಟ್ಟಣ, ಮಂಡ್ಯ, ಪಾಂಡುಪುರ ಜನರನ್ನು ನಾವು ವಿಶೇಷವಾಗಿ ಆಹ್ವಾನ ಮಾಡಿದ್ದೀವಿ. ಅದು ಬಿಟ್ಟು 5 ದಿವಸನೂ ಒಂದೊಂದು ತಾಲೂಕಿನವರು ಬರಲಿಕ್ಕೆ ಅವಕಾಶ ಮಾಡಿದ್ದೀವಿ. ಸೊ 30ನೇ ತಾರೀಕುವರೆಗೂ KR ಪೇಟೆ ಒಂದು ದಿವಸ, ನಾಗಮಂಗಲ ಒಂದು ದಿವಸ, ಮಳವಳ್ಳಿ, ಮದ್ದೂರು ಒಂದು ದಿವಸ, ಆ ಥರ ಮಾಡಿ ಒಟ್ಟು 7 ತಾಲೂಕೇನಿದೆ ಮಂಡ್ಯ ಜಿಲ್ಲೆ, ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿದ್ವಿ. ಬೇರೆ ಬರೋರು ಹೋಗೋರು ಇರ್ತಾರಲ್ಲ, ದಸರಾ ನೋಡೋರು, KRS ನೋಡ್ತಕ್ಕಂಥವ್ರು ಇರ್ತಾರೆ. ಈಗ ಒಂದಿಷ್ಟು ವಿರೋಧಗಳು ಕೂಡ ಇದ್ದಾವೆ. ಇದು ಮಾಡುವಂಥ ಉದ್ದೇಶ ಏನು? ಸೊ ವಿರೋಧ ಇದೆ ಸರ್ಕಾರ ಅಂತ ಅದನ್ನು ಮರೆಮಾಚಿಕೊಂಡು ನಾವು ಹಿಂದುತ್ವನೂ ವಿರುದ್ಧನಲ್ಲ, ನಾವು ನಮ್ಮ ಸಿದ್ಧಾಂತದ್ದು ನಮ್ಮನ್ನು ಇಟ್ಕೊಂಡು ಹಿಂದುತ್ವದ ಧಾರ್ಮಿಕ ಇದಕ್ಕೂ ನಾವು ಯಾವುದಕ್ಕೂ ವಿರೋಧ ಇಲ್ಲಿವರೆಗೆ ಗಣಪತಿಗಾಗಲಿ ಇಂಥ ಧಾರ್ಮಿಕ ಸಮಾರಂಭಗಳಲ್ಲಿ ಯಾವತ್ತೂ ನಮ್ಮ ಪಕ್ಷ, ನಮ್ಮ ನಾಯಕರು ವಿರೋಧ ಮಾಡಿದ್ರು. ಸುಮ್ಮನೆ ಅವರು ಚಪಲಕ್ಕೆ ಕೆಲವರು ಮಾತಾಡ್ಕೊಳ್ಳಿ. ಇದು ಮೇಯ್ನ್ ಸ್ಟ್ರಕ್ಚರ್ಗೆ ಕೋರ್ಟಲ್ಲಿ ಇದಿರೋದ್ರಿಂದ ಅದು ಆದಮೇಲೆ ಮುಂದುವರಿಸ್ತೀವಿ. ಅವ್ರು ಏನು ಹೇಳ್ತಾರೆ ಆ ಮಾರ್ಗದರ್ಶನ ತಗೊಂಡು ಮಾಡಿ. ನಮ್ಮ ಪರಿಸರ ಪ್ರೇಮಿಗಳು ಏನು ಹೇಳ್ತಾರೆ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಏನು ಬೇಕೋ ಅದನ್ನು ಹೆಚ್ಚಿನ ಗಮನ ಹರಿಸೋಣ.